ಅವರು ಈ ಒಂದು ರಾಜಕೀಯವಾಗಿ ನಾನು ಬರಬೇಕು ಅಂದಾಗ ಮೊದಲನೇ ವ್ಯಕ್ತಿ ಯಾರು ಅಂತಂದ್ರೆ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ನಮ್ಮ ಮಸಾಲೆ ಜಯರಾಮಣ್ಣ ಅವ್ರು ಹೇಳಿದ್ರು, ನೋಡ್ ರಾಜಣ್ಣ, ಹಲವಾರು ಕಾರ್ಯಕ್ರಮಗಳು ನೀವು ಮಾಡ್ತಾ ಇದ್ದೀರಾ, ಇಲ್ಲಿ ನೀವು ಒಂದು ಒಳ್ಳೆ ತಂಡ ಕಟ್ಟಿದ್ದೀರಾ, ಒಳ್ಳೆ ತಂಡ ಜೊತೆಗೆ ಇದ್ದೀರಾ. ನೀವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಬೇರೆ ರಾಜಕೀಯವಾಗಿ ನೀವು ಬರಬೇಕು ಆಚೆಗೆ. ಅದಕ್ಕೆ ಏನು ಬೇಕು ಜಾಗ ನಾನು ಮಾಡಿಕೊಡ್ತೀನಿ ನಿಮಗೆ. ಅವರು ಈಗಲೂ ಸಹ ಒಂದು ಮಾತು ಹೇಳಿದ್ರು, ನಾನು ಅಣ್ಣ ನನಗೆ ರಾಜಕೀಯ ಬರಲ್ಲ, ನಾವು ರಾಜಕೀಯ ಮಾಡಬೇಕು ಅಂದಾಗ ಹಲವಾರು ವಿಷಯನ ನುಂಗಬೇಕಾಗುತ್ತೆ, ನಾನೇನೇನೋ ವಟ ಅಂತ ಇರ್ತೀನಿ, ಯಾವಾಗಲೂ ನನಗೆ ಹೇಳಕ್ ಬರಲ್ಲ, ನನಗೆ ಸುಳ್ಳನ್ನ ಏನು ಮಾಡೋಕ್ಕಾಗುತ್ತೆ ಅಂತ. ನೀನು ತಲೆ ಕೆಡ್ಸ್ಕೊಬೇಡ, ನೀನು ಹೆಂಗಿದ್ಯೋ ಹಂಗೆ ಇರೋ, ಆದರೆ ನಿನಗೆ ಟಿಕೆಟ್ ಕೊಡ್ಸಂತ ಜವಾಬ್ದಾರಿ ನಂದು. ಕೆಲವು ಮನ ಜೊತೆಗೆ ದನ ಕೂಡ ಕೊಡ್ತೀನಿ ನಿನಗೆ ಟಿಕೆಟ್ ಕೊಡ್ಸಂತ ಜವಾಬ್ದಾರಿ ಅಂತ ಹೇಳಿದ ಮೊದಲ ವ್ಯಕ್ತಿ ಯಾರು ಅಂದ್ರೆ ನಮ್ಮ ಜಯರಾಮಣ್ಣ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ನಮ್ಮ ಟಿಂಬರ್ ಸ್ವಾಮಿ ಅಣ್ಣ ಅವ್ರಿಗೂ ಸಹ ನಾನು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಅಂಥ ವ್ಯಕ್ತಿ ಜೊತೆ ನಾವು 5 ನಿಮಿಷ ಮಾಡಿದ್ರು ಸಹ ನಮಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಗುಣಗಳೇ ಬೇರೆ, ಟೈಮಿಂಗ್ ಅದು ಪರ್ಫೆಕ್ಟ್. ಸ್ವಾಮಿ ಅಣ್ಣ ಅಂದ್ರೆ ಟೈಮಿಂಗು, ಆ ಟೈಮಿಂಗನ್ನು ನಾವು ಕಲಿಬೇಕಂದ್ರೆ ತುಂಬ ದಿವಸ ಬೇಕಾಗುತ್ತೆ. ನಮ್ಮ ಸ್ವಾಮಿ ಅಣ್ಣವರು ಒಂದು ಮಾತು ಹೇಳ್ತಾರೆ, ರಾಜನ ರಾಜಕೀಯವಾಗಿ ನಿನ್ಗೆ ಯಾಕಪ್ಪ ಬೇಕಿದ್ದು, ಆದರೆ ಜಯರಾಮಣ್ಣ ಕೂತ್ಕೊಂಡು ನಿನ್ನ ಬಗ್ಗೆ ಹೇಳಿದಾಗ ನನಗನ್ನಿಸ್ತು, ಆಯ್ತು ಇಲ್ಲಿ ಬಾಪ ನೀನು ರಾಜಕೀಯವಾಗಿ ಬಾ, ಆದರೆ ನೀನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಚಂದ. ಕಿಂಗ್ ನಿನಗೆ ಎಲ್ಲರೂ ಕಿಂಗ್ ಅಂತಾರೆ ಅಲ್ವಾ, ಆದರೆ ನೀನು ಕಿಂಗ್ಗಿಂತ ಕಿಂಗ್ ಮೇಕರ್ ಆಗಿದ್ರೆ ಚಂದ ಇರುತ್ತೆ, ಯೋಚನೆ ಮಾಡು ಅಂದರು. ಅಣ್ಣ ಆಯ್ತು ಅಣ್ಣ ಯೋಚನೆ ಮಾಡ್ತೀನಿ ಅಂದೆ. ಆದರೆ ಕೆಲವು ದಿನಗಳ ನಂತರ ಅಣ್ಣ ಹೇಳ್ತಾರೆ, ಅವ್ರ ತಮ್ಮನನ್ನು ಕಳೆದ್ಬಿಟ್ಟು, ಅವ್ರ ತಮ್ಮ ಬೋರೇಗೌಡರು ಅಂತ, ನೋಡ್ರಿ ಬೋರೇಗೌಡ್ರೆ, ಈತ ನನ್ನ ಸ್ನೇಹಿತ, ಈತನಿಗೆ ಟಿಕೆಟ್ ಬೇಕು, ನೀನು ಏನು ಮಾಡ್ತೀಯ ಮಾಡ್ತೀಯ ನನಗೆ ಗೊತ್ತಿಲ್ಲ, ಈತನಿಗೆ ಟಿಕೆಟ್ ಕೊಡ್ಸಂತ ಜವಾಬ್ದಾರಿ ನಿಂದು ಅಂತ ಅವ್ರ ತಮ್ಮನವ್ರಿಗೆ ಸ್ವಾಮಿಯಣ್ಣ ಹೇಳ್ತಾರೆ. ಆಗ ಅವ್ರ ಸ್ವಾಮಿಯಣ್ಣಗಳು ಸ್ವಲ್ಪ ಕೆಲಸ ಏನಾಗಿದೆ ಅಂತ ಹೋಗ್ತಾರೆ. ಆ ಟೈಮಲ್ಲಿ ಬೋರೇಗೌಡರು ಒಂದು ಮಾತಾಡ್ತಾರೆ, ಸರ್ ನೀವು ಯಾರಂತ ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಮ್ಮ ಅಣ್ಣ ನನಗೆ 45 ವರ್ಷ ಆದಮೇಲೆ ಒಂದು ಕೆಲಸ ಹೇಳಿದ್ದಾರೆ, ನನಗೆ 45 ವರ್ಷ ಆದಮೇಲೆ ನನಗೊಂದು ಕೆಲಸ ಹೇಳಿದರೆ, ಅದು ನಿಮಗೆ ಟಿಕೆಟ್ ಕೊಡಿಸಿ ಅಂತ. ಈ ಕೆಲಸ ಮಾಡಲಿಲ್ಲ ಅಂದರೆ ನಾನು ಯಾವ ತಮ್ಮ, ನೀವು ಚಿಂತೆ ಮಾಡಬೇಡಿ, ಮನೆಗೆ ಹೋಗಿ ನಾನು ಟಿಕೆಟ್ ತಗೊಬಂದು ಮನೆಗೆ ಕೊಡ್ತೀನಿ ಅಂತ. ಈ ಥರ ಒಂದು ಸ್ನೇಹ